24 ಹಾಗೂ 25ನೆಯ ಕವನ. ಈತನ ಅಮಲಾಷ್ಟಾಂಗ ಯೋಗ ವಿದೂತ ಕಲ್ಪಿಷನಾಗಿ ಬಳಿಕ ಮಹಾತಪಸ್ವಿಗಳೊಳಗಾಗಿ ಸಂದನು ತೀವ್ರ ತೇಜದಲ್ಲಿ ಆ ತಪೋನಿಷ್ಠಂಗೆ ತಾವು ಅಭೀತಿ ಭಕ್ತಿಯೊಳಧಿಕ ಶುಶ್ರೂಷ ಅತಿಶಯದಲ್ಲಿ ಮನ ವಹಿಡಿದರು ಕುಂತಿ ಮಾದ್ರಿಯರು. ಅಂದರೆ ಪಾಂಡುವು ದೋಷರಹಿತವಾದ ಅಷ್ಟಾಂಗ ಯೋಗದಿಂದ ತನ್ನ ಕಲ್ಮಶಗಳನ್ನು ಕಳೆದುಕೊಂಡು ಮಹಾ ತೇಜಸ್ವಿಯಾದನು. ತಪೋನಿರತನಾಗಿದ್ದ ಪಾಂಡುವಿಗೆ ಕುಂತಿ ಮಾದ್ರಿಯರು ಭಯಭಕ್ತಿಗಳಿಂದ ಶುಶ್ರೂಷೆ ಮಾಡುವುದರಲ್ಲೇ ತಮ್ಮ ಮನಸ್ಸನ್ನು ನಿಯೋಜಿಸಿದರು. 25ನೆಯ ಕವನ. ಪರಮ ವೈರಾಗ್ಯದಿ ನಿರಂತರ ಅಂತಃಕರಣ ನಿರೂಪಮ ಭಾವಶುದ್ಧಿಯ ಮುರಹರ ಧ್ಯಾನಕ್ಕೆ ಪೀಯೂಷ ಅಭಿಷೇಕದಲ್ಲಿ ಒರೆದು ಹೊಂಗಿದ ನಿಷ್ಠ ಪಂಚೋತ್ಕರದ ಸುಖದ ಅನ್ನತಿಯಲ್ಲಿದ್ದನು. ಧರಣೀಪತಿ ಮುನೀಪನ ಮಹಾಪಾತಕವ ಕೆಡೆಯೋದಿದೆ. ಅಂದರೆ ಅಷ್ಟಾಂಗ ಯೋಗವನ್ನು ಮಾಡುತ್ತಾ ಪರಮ ವೈರಾಗ್ಯದಿಂದ ಚಿತ್ತವೃತ್ತಿಯನ್ನು ನಿರೋಧಿಸಿ ಭಾವಶುದ್ಧಿಯಿಂದ ವಿಷ್ಣುವಿನ ಧ್ಯಾನವನ್ನು ಅಮೃತಾಭಿಷೇಕ ಒಂದರಲ್ಲಿಯೇ ಮಗ್ನನಾಗಿ ಪ್ರಪಂಚವನ್ನು ಉಪಶಮನ ಮಾಡಿಕೊಂಡು ಮಹಾ ಸಂತೋಷದಲ್ಲಿದ್ದು ಋಷಿಹತ್ಯೆಯ ಮಹಾಪಾಪವನ್ನು ಒದೆದು ಪಾಂಡುವು ಶತಶೃಂಗ ಪರ್ವತದಲ್ಲಿ ಇದ್ದನು. ಧನ್ಯವಾದಗಳು.